ಹಾಸನ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದ್ದಾವೆ. ಈ ಟ್ವಿಸ್ಟ್ಗಳನ್ನು ನೋಡ್ತಾ ಇದ್ರೆ ತನಿಖೆ ಒಂದು ರೀತಿಯಾಗಿ ಜಟಿಲ ಆಗ್ತಾ ಇದೆ. ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಗದಷ್ಟು ಬಯಲಾಗ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ ಅಂಗಳದಲ್ಲಿದ್ದಂಥ ಚೆಂಡು ಈಗ ಬಿಜೆಪಿಯ ಅಂಗಳಕ್ಕೆ ತಲುಪಿದೆ. ನಾನು ಹಿಟ್ ಅಂಡ್ ರನ್ ಮಾಡೋದಿಲ್ಲ, ದಾಖಲೆ ಇಟ್ಕೊಂಡೇ ಮಾತನಾಡ್ತೀನಿ. ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಬಿಜೆಪಿ ಮಾಜಿ ಶಾಸಕನ ಕೈವಾಡ ಇದೆ ಅಂತ ನಾನು ಅವತ್ತೇ ಹೇಳಿದ್ದೆ. ಈಗ ಅವರ ಬಲಗೈ ಹಾಗೂ ಎಡಗೈ ಬಂಧನವಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ರವಿ ಗಣಿಗ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಜೆಡಿಎಸ್ ಮುಗಿಸೋದಕ್ಕೆ ರಾಜ್ಯದ ಬಿಜೆಪಿ ಪ್ರಭಾವಿ ನಾಯಕನು ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಆ ನಾಯಕನ ಬಲಗೈ ಎಡಗೈ ಅರೆಸ್ಟ್ ಆಗಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಹೈ, ಇದು ಟ್ರೇಲರ್ ಅಷ್ಟೇ ಅಂತ ಶಾಸಕ ರವಿ ಗಣಿಗ ಈಗ ಆರೋಪ ಮಾಡಿರುವಂಥದ್ದು. ಚರ್ಚೆ ಮಾಡಿ ನಾನು ಯಾವತ್ತೂ ಹಿಟ್ ಅಂಡ್ ರನ್ ಮಾಡಲ್ಲ, ಮತ್ತು ನನ್ನ ಹತ್ರ ದಾಖಲೆ ಇಲ್ಲದೆ ಯಾವತ್ತೂ ಯಾರ ಮೇಲೂ ಸುಖ ಸುಮ್ಮನೆ ಸ್ಟೇಟ್ಮೆಂಟು ಕೊಡಲ್ಲ. ಆಮೇಲೆ ಟೈಮ್ ಪಾಸ್ಗೂ ನಾನು ಸ್ಟೇಟ್ಮೆಂಟ್ ಕೊಡೋನಲ್ಲ. ನನ್ನ ಹತ್ರ ದಾಖಲೆ ನಾವು ಚರ್ಚೆ ಮಾಡಿ ಯಾವತ್ತೂ ಸ್ಟೇಟ್ಮೆಂಟ್ ಕೊಡೋದು. ನಾನು ಅವತ್ತು ಹೇಳಿದೆ, ಈ ಪೆನ್ ಡ್ರೈವ್ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ ಬಿ ಜೆ ಪಿಯ ಮಾಜಿ ಶಾಸಕರೊಬ್ಬರು ಇದರ ಹಿಂದೆ ಬಲವಾಗಿ ನಿಂತು ಮಾಡಿರೋದು ಅಂತ. ಇವತ್ತು ಅವರ ಬಲಗೈ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇದು ಬಿ ಜೆ ಪಿ ಜೆ ಡಿ ಎಸ್ನ ಮುಗಿಸೋಕ್ಕೆ ಮಾಡ್ತಾ ಇರುವಂಥ ತಂತ್ರ. ಈ ತಂತ್ರದಲ್ಲಿ ಸಿಲ್ಕೊಂಡಿರೋರು ಜೆ ಡಿ ಎಸ್ ಅವರು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ. ಸುಮ್ಮನೆ ನಮ್ಮನ್ನು ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮಾಡಿದ್ರು, ಅವ್ರು ಮಾಡಿದ್ರು ಅಂತ. ಇದನ್ನು ಮಾಡಿರೋರು ಬಿ ಜೆ ಪಿಯ ಒಬ್ಬ ಪ್ರಭಾವಿ ರಾಜ್ಯ ಮಟ್ಟದ ನಾಯಕ. ಜೆ ಡಿ ಎಸ್ ಅನ್ನು ಮುಗಿಸ್ಬೇಕು ಅಂತೇಳಿ ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು ಜೆ ಡಿ ಎಸ್ ಅವರು. ಅದನ್ನು ಹಂಚಿಕೆದಾರರು ಹಾಸನದ ಮಾಜಿ ಶಾಸಕ. ಈಗ ನನ್ನ ಅಕ್ಕಪಕ್ಕದಲ್ಲಿರೋರು ಈಗ ಸಿಗಾಕೊಂಡ್ರೆ ನನ್ನ ಪಾತ್ರ ಇಲ್ಲದೆ ಅವ್ರು ಸಿಗಾಕೊಳ್ತಾರ? ಬಂಧಿಸ್ತಾರೆ. ಇನ್ನ ಪಿಕ್ಚರ್ ಅಭಿ ಬಾಕಿಯೇ. ಈಗ ನೋಡ್ತಾ ಇರೋದು ನೀವೆಲ್ಲ ಟ್ರೇಲರ್. ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು. ನಾನು ಯಾವತ್ತೂ ಹಿಟ್ ಅಂಡ್ ರನ್ ಮಾಡಲ್ಲ, ಮತ್ತು ನನ್ನ ಹತ್ರ ದಾಖಲೆ ಇಲ್ಲದೆ ಯಾವತ್ತೂ ಯಾರ ಮೇಲೂ ಸುಖ ಸುಮ್ಮನೆ ಸ್ಟೇಟ್ಮೆಂಟು ಕೊಡಲ್ಲ. ಆಮೇಲೆ ಟೈಮ್ ಪಾಸ್ಗೂ ನಾನು ಸ್ಟೇಟ್ಮೆಂಟ್ ಕೊಡೋನಲ್ಲ. ನನ್ನ ಹತ್ರ ದಾಖಲೆ